Good morning, student. Second standard Kannada subject. Our 11th topic is Nanna Bharata Gadya Bhaga. Page number 49. ಎರಡನೇ ವರ್ಗದ ಕನ್ನಡ ವಿಷಯದ 12ನೇ ಅಧ್ಯಯನ ನನ್ನ ಭಾರತ ಗದ್ಯ ಭಾಗ, ಪುಟ ಸಂಖ್ಯೆ 49. ನಾವು ಈಗಾಗಲೇ ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್, ರೀಡ್ ಆ್ಯಂಡ್ ಲರ್ನ್ ಹಾಗೂ ಈ ಗದ್ಯ ಭಾಗದ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ. ನಾವು ಇಲ್ಲಿ ಭಾರತದ ಬಗ್ಗೆ ಒಂದಿಷ್ಟು ವಿಶಿಷ್ಟವಾದಂಥ ಮಾಹಿತಿಗಳನ್ನು ಈ ಗದ್ಯ ಭಾಗದಲ್ಲಿ ನಿಮಗೆ ಹೇಳಲಾಗಿದೆ. ಅದೇನಂತಂದ್ರೆ, ಈ ನಮ್ಮ ದೇಶಕ್ಕೆ ಭಾರತ ಅಂತಕ್ಕಂಥ ಹೆಸರು ಯಾಕೆ ಬಂದಿತ್ತು, ನಮ್ಮ ದೇಶದ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಈ ಒಂದು ಗದ್ಯ ಭಾಗದಲ್ಲಿ ನಿಮ್ಗೆ ತಿಳಿಸ್ಕೊಡ್ಲಾಗಿದೆ. ನಾವೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಂತೆ ದುಷ್ಯಂತ ಮಹಾರಾಜ ಹಾಗೂ ಶಾಕುಂತಲೆಯರ ಮಗ ಭರತ, ಈತ ಭರತಖಂಡ ಅಂದರೆ ನಮ್ಮ ದೇಶವನ್ನು ಆಳಿರ್ತಕ್ಕಂಥ ಹೆಸರಾಂತ ರಾಜ್ಯರಲ್ಲಿ ಈತನು ಕೂಡ ಒಬ್ಬ ಭರತ. ಈತ ಯಾರ? ದುಷ್ಯಂತ ಮಹಾರಾಜ ಮತ್ತು ಶಾಕುಂತಲೆಯರ ಮಗ ಭರತ. ಈ ನಮ್ಮ ದೇಶವನ್ನು, ಭರತಖಂಡವನ್ನು ಆಳಿದ್ದ. ಆತನ ಪ್ರತೀಕವಾಗಿಯೇ ಮುಂದೆ ಈ ದೇಶಕ್ಕೆ ಭರತಖಂಡ ಅಥವಾ ಮುಂದೆ ಮುಂದೆ ಭಾರತ ದೇಶ ಅಂತ ಕರೆದರು. ಭರತಖಂಡ, ಭಾರತ ದೇಶ ಅಂತೇಳಿ ಮುಂದೆ ಕರಿತಾ ಹೋಗ್ತಾರೆ. ಕಾರಣ ಏನಂತಂದ್ರೆ, ಈ ಭರತ ಮಹಾರಾಜ ಈ ದೇಶವನ್ನು ಆಳಿದ್ದಕ್ಕೆ ಅದರ ಸವಿ ನೆನಪಿಗೋಸ್ಕರ ನಮ್ಮ ದೇಶವನ್ನು ಭರತಖಂಡ ಅಂತ ಕರೆದರು. ಅಷ್ಟೇ ಅಲ್ಲದ, ನಮ್ಮ ದೇಶದಲ್ಲಿ 29 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಹಲವಾರು ಭಾಷೆಗಳು. ಇಲ್ಲಿ ನೋಂದಣಿಗೊಂಡಿರ್ತಕ್ಕಂಥ ಭಾಷೆಗಳ ಸಂಖ್ಯೆ 22 ಅಂತ ನಾವು ಹೇಳ್ತೀವಿ. ಅಷ್ಟು ಭಾಷೆಗಳು, ಅನೇಕ ಧರ್ಮಗಳು ನಮ್ಮ ದೇಶದಲ್ಲಿದ್ದಾವೆ. ನಮ್ಮ ದೇಶದ 3 ಕಡೆಗಳಲ್ಲಿ ಸಮುದ್ರದ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂಗಾಳಕೊಲ್ಲಿ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಹಾಗೂ ಉತ್ತರದಲ್ಲಿ ಹಿಮಾಲಯ ಪರ್ವತ ಸರಣಿ ಇದೆ. ಹಿಮಾಲಯ ಪರ್ವತದಲ್ಲಿ ಸಾಕಷ್ಟು ಹಿಮ ಇರ್ತದೆ, ಚಳಿ ಇರ್ತದೆ. ಹೀಗೆ ಅನೇಕ ವಿಶೇಷತೆಗಳಿಂದ ಕೂಡಿದ ನಮ್ಮ ದೇಶ ಭವ್ಯ ಭಾರತ ದೇಶ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಧನ್ಯರಂತಲೇ ಹೇಳ್ಬೋದು. ಅಂತಕ್ಕಂಥ ಒಂದು ಭವ್ಯ ಭಾರತ ನಮ್ಮ ಭಾರತ ದೇಶ. ಇನ್ನು ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು, ಕ್ವಶನ್ ಆನ್ಸರ್ಸ್. 1 ಸೆಂಟೆನ್ಸ್ ಕ್ವಶನ್ ಆನ್ಸರ್ ನೋಡೋಣ. ಓಕೆ, ಕಮ್ ಟು ಪೇಜ್ ನಂಬರ್ 51. ಸಿಯರ್ ಪೇಜ್ ನಂಬರ್ 51, ಪುಟ ಸಂಖ್ಯೆ 51ರಲ್ಲಿ ನಿಮಗಿರುವ ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಇನ್ 1 ಸೆಂಟೆನ್ಸಸ್. ನೋಡಿರಿ, ನಿಮ್ಮ ಮೊದಲನೇ ಪ್ರಶ್ನೆ ಐತೆ ನೋಡ್ರಿ. ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಇನ್ 1 ಸೆಂಟೆನ್ಸ್. ನಿಮ್ಮ ಪ್ರಥಮ ಪ್ರಶ್ನೆ, ಫಸ್ಟ್ ಕ್ವಶನ್, ನಮ್ಮ ದೇಶ ಯಾವುದು? ನಮ್ಮ ದೇಶ ಯಾವುದು? ವಿಚ್ ಈಸ್ ಅವರ್ ಕಂಟ್ರಿ? ಎಸ್, ಯಾವುದು? ಭಾರತ. ನಮ್ಮ ದೇಶ ಭಾರತ. ಆನ್ಸರ್ ಬರಲಿ, ನಮ್ಮ ದೇಶ ಭಾರತ. ನಮ್ಮ ದೇಶ ಭಾರತ. ಫಸ್ಟ್ ಕ್ವಶನ್ ಐತಿ ಇಲ್ಲಿ, ನಮ್ಮ ದೇಶ ಯಾವುದು? ಫಸ್ಟ್ ಆನ್ಸರ್, ನಮ್ಮ ದೇಶ ಭಾರತ. ಇನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಭರತನ
ತಂದೆ ತಾಯಿ ಹೆಸರೇನು? ಎರಡನೇ ಪ್ರಶ್ನೆ ಐತಿಲ್ಲಿ, ಭರತನ ತಂದೆ ತಾಯಿಯ ಹೆಸರು ಏನು? ಆನ್ಸರಿನ ಭರತನ ತಂದೆ ದುಷ್ಯಂತ ಮಹಾರಾಜ, ತಾಯಿ ಶಕುಂತಲೆ. ಭರತನ ತಂದೆ ಭರತನ ತಂದೆ ದುಷ್ಯಂತ ಮಹಾರಾಜ. ದುಷ್ಯಂತ ಮಹಾರಾಜ, ತಾಯಿ ಶಕುಂತಲೆ. ನೋಡ್ರಿ, ಭರತನ ತಂದೆ ದುಷ್ಯಂತ ಮಹಾರಾಜ, ತಾಯಿ ಶಕುಂತಲೆ. ಇನ್ ಥರ್ಡ್ ಕ್ವಶನ್, ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ? ಎಸ್, ಭಾರತದಲ್ಲಿ ಒಟ್ಟು 29 ರಾಜ್ಯಗಳಿವೆ. ದೇರ್ ಆರ್ 29 ಸ್ಟೇಟ್ಸ್. 29 ರಾಜ್ಯಗಳಿವೆ. ಭಾರತದಲ್ಲಿ ಒಟ್ಟು 29 ರಾಜ್ಯಗಳಿವೆ. ಭಾರತದಲ್ಲಿ ಒಟ್ಟು 29 ರಾಜ್ಯಗಳಿವೆ. ಈ ಮೂರನೇ ಪ್ರಶ್ನೆನ, ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ? ಆನ್ಸರ್ ಏನ? ಭಾರತದಲ್ಲಿ ಒಟ್ಟು 29 ರಾಜ್ಯಗಳಿವೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ನಮ್ಮ ರಾಜ್ಯ ಯಾವುದು? ವಿಚ್ ಇಸ್ ಅವರ್ ಸ್ಟೇಟ್? ನಮ್ಮ ರಾಜ್ಯ ಕರ್ನಾಟಕ. ಆನ್ಸರ್ ಏನಂದರೆ ನಮ್ಮ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ನಮ್ಮ ರಾಷ್ಟ್ರೀಯ ಭಾಷೆ ಯಾವುದು? ನಮ್ಮ ರಾಷ್ಟ್ರೀಯ ಭಾಷೆ ಯಾವುದು? ವಿಚ್ ಇಸ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್? ಎಸ್, ಹಿಂದಿ. ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ. ಅದನ್ನು ದೇವನಾಗರಿ ಭಾಷೆ ಅಂತ ಕೂಡ ಕರೀತಾರೆ ಹಿಂದಿಯನ್ನು. ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ. और नेशनल लैंग्वेज इज ಹಿಂದಿ. ಐದನೇ ಪ್ರಶ್ನೆ ಇದೆ, ನಮ್ಮ ರಾಷ್ಟ್ರೀಯ ಭಾಷೆ ಯಾವುದು? ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ. ಇನ್ನು ಸಿಕ್ಸ್ತ್ ಕ್ವಶನ್, ಆರನೇ ಪ್ರಶ್ನೆ, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ದಿನ ಯಾವುದು? ಆರನೇ ಪ್ರಶ್ನೆ ಐತಿ, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ದಿನ ಯಾವುದು? ನಮ್ಮ ದೇಶ ಯಾವ ಸ್ವತಂತ್ರ ಆಯಿತು? ಎಸ್, ಹೇಳಿ. 15 ಆಗಸ್ಟ್ 1947, 15th ಆಗಸ್ಟ್ 1947. ಹೌದಲ್ಲ? ನೋಡ್ರಿ, 15 ಆಗಸ್ಟ್ 1947 ನಮ್ಮ ದೇಶ ಸ್ವಾತಂತ್ರ್ಯವಾಯಿತು. ಸ್ವಾತಂತ್ರ್ಯವಾಯಿತು 1947 ಆಗಸ್ಟ್ 15. ನೋಡ್ರಿ,
ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ದಿನ ಯಾವುದು? 15 ಆಗಸ್ಟ್ 1947ರಂದು ನಮ್ಮ ದೇಶ ಸ್ವಾತಂತ್ರ್ಯವಾಯಿತು. ಇನ್ ನೆಕ್ಸ್ಟ್ ಪೇಜ್ ನಂಬರ್ 52. ಸಿಯರ್ ಪೇಜ್ ನಂಬರ್ 52 ಇಲ್ಲಿ ನೋಡ್ರಿ. ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದ ಆರಿಸಿ ಬರೆಯಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ವರ್ಡ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಸರಿಯಾದ ಪದವನ್ನು ಆಯ್ಕೆ ಮಾಡಿ ನಾವು ಬಿಟ್ಟಿರ್ತಕ್ಕಂಥ ಈ ಸ್ಥಳದಲ್ಲಿ ತುಂಬಬೇಕು. ಎಷ್ಟು? 6 6 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಚೂಸ್ ಕರೆಕ್ಟ್ ವರ್ಡ್ಸ್ ಆ್ಯಂಡ್ ರೈಟ್ ಹಿಯರ್. ಸುಟೇಬಲ್ ವರ್ಡನ್ನು ನೀವು ಚೂಸ್ ಮಾಡ್ಕೊಂಡು ಇಲ್ಲಿ ಬರೀಬೇಕು. ಬರಿತೀರಿ? ಎಸ್. ಫಸ್ಟ್ ಒನ್ ನೋಡ್ರಿ. ನಮ್ಮ ದೇಶ ಡ್ಯಾಶ್ ಡ್ಯಾಶ್ ಕಡೆಗಳಲ್ಲಿ ಸಾಗರಗಳಿವೆ. ನಮ್ಮ ದೇಶದ ಡ್ಯಾಶ್ ಡ್ಯಾಶ್ ಕಡೆಗಳಲ್ಲಿ ಸಾಗರಗಳಿವೆ. ನೋಡ್ರಿ, 22 3 ಹಿಂದೂ ಮಹಾಸಾಗರ, ಏಷ್ಯಾ, ನಮ್ಮದು, ಹಿಮಾಲಯ. ಯಾವ್ದ? ಎಸ್, ದಿಸ್ ಒನ್ ಇಸ್ ಫಸ್ಟ್. 3 ನಮ್ಮ ದೇಶದ 3 ಕಡೆಗಳಲ್ಲಿ ಸಾಗರಗಳಿವೆ. ನಮ್ಮ ದೇಶದ 3 ಕಡೆಗಳಲ್ಲಿ ಸಾಗರಗಳಿವೆ. ಇನ್ನು ಸೆಕೆಂಡ್ ಒನ್. ಭಾರತದ ಉತ್ತರ ಭಾಗಕ್ಕೆ ಇರುವುದು ಡ್ಯಾಶ್ ಡ್ಯಾಶ್ ಪರ್ವತ. ಭಾರತದ ಉತ್ತರ ಭಾಗಕ್ಕೆ ಇರುವುದು ಡ್ಯಾಶ್ ಡ್ಯಾಶ್ ಪರ್ವತ. ಇಲ್ಲಿ ನೋಡ್ರಿ, 22 ಇದು 3 ಆಗಿತ್ತು. ಈಗ ಹಿಂದೂ ಮಹಾಸಾಗರ, ಏಷ್ಯಾ, ನಮ್ಮದು, ಹಿಮಾಲಯ. ಈ ಥರ ಯಾವುದಂದ್ರೆ ಇಲ್ಲಿ ಸೆಕೆಂಡ್ ಇಲ್ಲಿ ನೋಡ್ರಿ, ಹಿಮಾಲಯ. ಭಾರತ ಉತ್ತರ ಭಾಗಕ್ಕೆ ಇರುವುದು ಹಿಮಾಲಯ ಪರ್ವತ. ಎರಡನೇದನ ಹಿಮಾಲಯ ಪರ್ವತ. ನೆಕ್ಸ್ಟ್ 3ನೇದು. ನೋಂದಣಿಗೊಂಡ ಭಾಷೆಗಳು ಡ್ಯಾಶ್ ಡ್ಯಾಶ್. ನೋಂದಣಿಗೊಂಡಂಥ ಭಾಷೆಗಳು ಡ್ಯಾಶ್ ಡ್ಯಾಶ್. ಭಾರತದಲ್ಲಿ ನೋಂದಣಿಗೊಂಡ ಭಾಷೆಗಳು ಸಿಯರ್ 22 ಭಾರತದಲ್ಲಿ ನೋಂದಣಿಗೊಂಡ ಭಾಷೆಗಳು 22. ನೆಕ್ಸ್ಟ್ ಫೋರ್ತ್ ಒನ್. ಭರತಖಂಡ ಡ್ಯಾಶ್ ಡ್ಯಾಶ್. ಭರತಖಂಡ ಡ್ಯಾಶ್ ಡ್ಯಾಶ್. ಇಲ್ಲಿ ನೋಡ್ರಿ, ಇದು 3 ಆಯಿತು. 1 2 3 ಆಯಿತು. ಇನ್ನು ಹಿಂದೂ ಮಹಾಸಾಗರ, ಏಷ್ಯಾ, ನಮ್ಮದು. ಎಸ್, ಯಾವುದು? ನಮ್ಮದು. ಭರತಖಂಡ ನಮ್ಮದು. ದಿಸ್ ಇಸ್ 4. ಭರತಖಂಡ ನಮ್ಮದು. ಇನ್ ನೆಕ್ಸ್ಟ್ ಫಿಫ್ತ್ ಒನ್. ದುಷ್ಯಂತ ಮಹಾರಾಜ ಮತ್ತು ಶಾಕುಂತಲೆಯ ಮಗ. ದುಷ್ಯಂತ ಮಹಾರಾಜ ಮತ್ತು ಶಾಕುಂತಲೆಯ ಮಗ ಡ್ಯಾಶ್ ಡ್ಯಾಶ್. ಇದು ಇದರಲ್ಲಿ ಇಲ್ಲ, ಇದು ಆನ್ಸರ್ ಇದ್ರಾಗಿಲ್ಲ, ಕೊಟ್ಟಿಲ್ಲ ಅವರ. ಆದರೆ ಯಾವ್ದು ಗೊತ್ತಿತ್ತು ನಿಮ್ಗೆ? ಭರತ. ದುಷ್ಯಂತ ಮತ್ತು ಶಾಕುಂತಲೆಯರ ಮಗ ಭರತ. ಇಲ್ಲಿ ಭರತ ಅಂತೇಳಿ ನಾವು ಬರಿಬೇಕು. ನೆಕ್ಸ್ಟ್ 6th ಒನ್. ಭಾರತದ ದಕ್ಷಿಣಕ್ಕೆ ಇರುವುದು ಡ್ಯಾಶ್ ಡ್ಯಾಶ್. ಸೌತ್ ಸೈಡ್ ಇನ್ ಇಂಡಿಯಾ. ಭಾರತದ ದಕ್ಷಿಣಕ್ಕೆ ಇರುವುದು ಏನಿದೆ? ಭಾರತ ದಕ್ಷಿಣಕ್ಕೆ? ಎಸ್, ದಿಸ್ ಒನ್ 6. ಹಿಂದೂ ಮಹಾಸಾಗರ. ಭಾರತ ದಕ್ಷಿಣಕ್ಕೆ ಇರುವುದು ಹಿಂದೂ ಮಹಾಸಾಗರ. ದೀಸ್ ಆರ್ ಯುವರ್ 6 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇವು 6 ನಿಮ್ಮ ಬಿಟ್ಟ ಸ್ಥಳಗಳು. 1. ನಮ್ಮ ದೇಶದ 3 ಕಡೆಗಳಲ್ಲಿ ಸಾಗರಗಳಿವೆ. ಸೆಕೆಂಡ್ ಒನ್. ಭಾರತದ ಉತ್ತರ ಭಾಗಕ್ಕೆ ಇರುವುದು ಹಿಮಾಲಯ ಪರ್ವತ. ಥರ್ಡ್ ಒನ್. ನೋಂದಣಿಗೊಂಡ ಭಾಷೆಗಳು 22. ಭರತಖಂಡ ನಮ್ಮದು. ದುಷ್ಯಂತ ಮಹಾರಾಜ ಮತ್ತು ಶಾಕುಂತಲೆಯರ ಮಗ ಭರತ. 6th ಒನ್. ಭಾರತ ದಕ್ಷಿಣಕ್ಕೆ ಇರುವುದು ಹಿಂದೂ ಮಹಾಸಾಗರ.
ಇಷ್ಟಲ್ಲಿರ್ತಕ್ಕಂಥ ನಿಮಗೆ ಬಿಟ್ಟ ಸ್ಥಳಗಳು. ಇನ್ನು ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಫಸ್ಟ್ ಒನ್, ಅರಬ್ಬಿ, ಕಾಶ್ಮೀರ, ಕೇಂದ್ರಾಡಳಿತ ಪ್ರದೇಶಗಳು, ಪರ್ವತ, ಭವ್ಯ. ಇವು ಎ ಸೈಡ್ನಲ್ಲಿ. ಬಿ ಸೈಡ್ನಲ್ಲಿ 7 ಹಿಮಾಲಯ, ಭಾರತ, ಸಮುದ್ರ, ಕನ್ಯಾಕುಮಾರಿ. ಇವುಗಳಿಗೆ ಎ ಸೈಡ್ನ ಬಿ ಸೈಡ್ಗೆ ಹೊಂದಿಸಬೇಕು. ಇಲ್ಲಿ ಅರಬ್ಬಿ ಐತಿ, ಈ ಥರ ಯಾವ್ದು ಅನ್ಸೋದ? 7 ಹಿಮಾಲಯ, ಭಾರತ, ಸಮುದ್ರ, ಕನ್ಯಾಕುಮಾರಿ. ಎಸ್, ಸಮುದ್ರ, ಸಿಯರ್. ಸಮುದ್ರ ಅನ್ನೋದನ್ನು ಈ ರೀತಿ ನಾವು ಸ್ಕೇಲ್ ಏನು ಮಾಡಿ ನೀವು ಅದನ್ನು ಜೋಡಿಸ್ರಿ. ಅರಬ್ಬಿ, ಸಮುದ್ರ. ಓಕೆ. ಇನ್ ನೆಕ್ಸ್ಟ್ ಸೆಕೆಂಡ್ ಒನ್, ಕಾಶ್ಮೀರ. ಕಾಶ್ಮೀರ ಇದನ್ನು ಇಲ್ಲಿ 7 ಹಿಮಾಲಯ, ಭಾರತ, ಕನ್ಯಾಕುಮಾರಿ. ಎಸ್, ಕನ್ಯಾಕುಮಾರಿ. ಯಾಕಂದ್ರೆ ಭಾರತದ ಉತ್ತರ ತುದಿಗೆ ಇರುವುದು ಕಾಶ್ಮೀರ, ದಕ್ಷಿಣ ತುದಿಗೆ ಇರುವುದು ಕನ್ಯಾಕುಮಾರಿ. ನಾರ್ತ್ ಸೈಡ್ ಕಾಶ್ಮೀರ್ ಆ್ಯಂಡ್ ಸೌತ್ ಸೈಡ್ ಇಸ್ ಕನ್ಯಾಕುಮಾರಿ. ಅದಕ್ಕಾಗಿ ಕಾಶ್ಮೀರ ಮತ್ತು ಕನ್ಯಾಕುಮಾರಿ ಇವುಗಳ ಎರಡನ್ನ ಸೇರಿಸಬೇಕು. ಇನ್ ನೆಕ್ಸ್ಟ್ ಥರ್ಡ್ ಒನ್, ಕೇಂದ್ರಾಡಳಿತ ಪ್ರದೇಶಗಳು 7 ಹಿಮಾಲಯ, ಭಾರತ. ಯಾವುದು? ಎಸ್, 7. 7 ಕೇಂದ್ರಾಡಳಿತ ಪ್ರದೇಶಗಳು 7. ಅದಕ್ಕಾಗಿ ಇದನ್ನು ಇಲ್ಲಿ 7ಕ್ಕೆ ನಾವು ಸೇರಿಸಬೇಕು. ಓಕೆ. ಇನ್ ನೆಕ್ಸ್ಟ್ ಪರ್ವತ. ಯಾವುದು? ಹಿಮಾಲಯ, ಭಾರತ. ಎಸ್, ಹಿಮಾಲಯ. ಪರ್ವತ, ಹಿಮಾಲಯ. ಪರ್ವತ, ಹಿಮಾಲಯ. ನೆಕ್ಸ್ಟ್ ಭವ್ಯ, ಭಾರತ. ಭವ್ಯ, ಭಾರತ. ಕೊನೆಗೆ ಇಲ್ಲಿ ಭವ್ಯ ಭಾರತ. ಇಷ್ಟಲ್ಲಿರ್ತಕ್ಕಂಥ ನಿಮ್ಮ ಹೊಂದಿಸಿ ಬರೆಯಿರಿ. ಅರಬ್ಬಿ, ಸಮುದ್ರ, ಕಾಶ್ಮೀರ, ಕನ್ಯಾಕುಮಾರಿ, ಕೇಂದ್ರಾಡಳಿತ ಪ್ರದೇಶ 7, ಪರ್ವತ, ಹಿಮಾಲಯ, ಭವ್ಯ, ಭಾರತ. ಇಷ್ಟಲ್ಲಿರ್ತಕ್ಕಂಥ ನಿಮ್ಮ ಅಧ್ಯಯನ. ಇನ್ನು ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ ಪೇಜ್ ನಂಬರ್ 52, ಪೇಜ್ ನಂಬರ್ 51 ಇವೆರಡನ್ನು ನೀವೇನು ಮಾಡಬೇಕಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಬರೆದು ಕಂಪ್ಲೀಟ್ ಮಾಡಬೇಕು. ಟುಡೇ ಇಸ್ ಯುವರ್ ಹೋಮ್ವರ್ಕ್. ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 51 ಆ್ಯಂಡ್ 52 ಇನ್ ಟೆಕ್ಸ್ಟ್ ಬುಕ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಪೇಜ್ ನಂಬರ್ 51 ಮತ್ತು 52 ಬರೆದು ಕಂಪ್ಲೀಟ್ ಮಾಡಬೇಕು. See here, this is today's your homework. Write textbook page number 51 and 52 in textbook. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 51 ಮತ್ತು 52 ನಿಮ್ಮ ಟೆಕ್ಸ್ಟ್ ಬುಕ್ದ ಒಂದ್ಸಲ ಬರೆದು ಕಂಪ್ಲೀಟ್ ಮಾಡಬೇಕು. ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 51 ಆ್ಯಂಡ್ 52 ಇನ್ ಟೆಕ್ಸ್ಟ್ ಬುಕ್. ಇಷ್ಟು ಬರೀತೀರಿ? ಓಕೆ, ಥ್ಯಾಂಕ್ ಯು.